ವಿರುದ್ಧ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆ ಜನರನ್ನ ತಪ್ಪು ದಾರಿಗೆ ಎಳೆಯುವ ಉದ್ದೇಶವನ್ನ ಹೊಂದಿದೆ. ಪ್ರೇಮಾ ಬೆಟ್ಲಕ್ಕಿ ಜನವರಿ 19, 2025ರಂದು ಕೋಟಾ ಸಿಎ ಬ್ಯಾಂಕ್ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನಾನು ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿರುತ್ತೇನೆ ಮತ್ತು ಶ್ರೀಮತಿ ಉಮಾ ಗಾಣಿಗರಿಗಿಂತ ಕೇವಲ 1 ಮತದ ಅಂತರದಿಂದ ಸೋತಿರುತ್ತೇನೆ. ನಾನು ಅದೇ ದಿನ ಚುನಾವಣಾ ಅಧಿಕಾರಿಗಳಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿ ನಾನು ಕೇವಲ 1 ಮತದಿಂದ ಸೋತಿರುವುದರಿಂದಲೂ ಅಸಿಂಧು ಮತಗಳು 629 ಇರುವುದರಿಂದಲೂ ಮರು ಮತ ಎಣಿಕೆ ಮಾಡಿ ಎಂದು ಕೇಳಿಕೊಂಡೆವು. ಆದರೆ ಈ ನನ್ನ ಮನವಿಯನ್ನು ಪುರಸ್ಕರಿಸಲಿಲ್ಲ. ನಾನು ವಕೀಲರ ಮೂಲಕ ಕುಂದಾಪುರ AR ಕೋರ್ಟಿನಲ್ಲಿ ಮರು ಮತ ಎಣಿಕೆ ಮಾಡಬೇಕು ಎಂದು ಕೋರಿಕೊಂಡು ಅಪೀಲು ಸಲ್ಲಿಸಿರುತ್ತೇನೆ. ಸುಮಾರು 6 ತಿಂಗಳು ವಿಚಾರಣೆ ನಡೆದು 17/6/2025ರಂದು ತೀರ್ಪು ಬಂದಿರುತ್ತದೆ. ನನ್ನ ಕೋರಿಕೆಯಂತೆ ಮರು ಎಣಿಕೆ ಮಾಡಬೇಕು ಎಂದು ಆದೇಶ ಮಾಡಿರುತ್ತಾರೆ. ನಾನು ಮಾನ್ಯ ಕುಂದಾಪುರ AR ಅವರಿಗೆ ಯಾವುದೇ ಲಂಚ ನೀಡಿರುವುದಿಲ್ಲ, ಅಲ್ಲದೆ ರಾಜಕೀಯ ಪ್ರಬಲ ಬಳಸಿರುವುದಿಲ್ಲ ಹಾಗೂ ಬಿಜೆಪಿಯವರು ಪ್ರಾಮಾಣಿಕ ಅಧಿಕಾರಿ ಒಬ್ಬ ಮಹಿಳೆಯಾಗಿರುವ ಶ್ರೀಮತಿ ಸುಕನ್ಯಾ ಅವರ ಮೇಲೆ ಸುಳ್ಳು ಆರೋಪ ಮಾಡಿರುವುದು ಸರಿಯಲ್ಲ. ಇದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡುತ್ತದೆ. ಬಿಜೆಪಿಯವರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು. ಶ್ರೀಮತಿ ಉಮಾ ಗಾಣಿಗರು ಇಂದು ಉಚ್ಚ ನ್ಯಾಯಾಲಯದಲ್ಲಿ ಹಾಕಿರುವ ರಿಟ್ ಅರ್ಜಿ ವಜಾ ಆಗಿರುತ್ತದೆ. ಅಲ್ಲದೆ 29/6/2025ರಂದು ನಡೆಯುವ ಮರು ಎಣಿಕೆಯಲ್ಲಿ ಯಾವುದೇ ಫಲಿತಾಂಶ ಬಂದರೆ ಕೂಡ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಪ್ರೇಮಾ ಬೆಟ್ಲಕ್ಕಿ ಹೇಳಿದರು. ನನಗೆ ಕೂಲಿ ನಾಲಿ ಮಾಡ್ಕೊಂಡು ಹೊಟ್ಟೆ ಬರ್ಕಂತಿದ್ದೆ. ಅವ್ರಿಗೆ ಲಂಚ ಕೊಟ್ಟು ನಾನು ಅವ್ರಿಗೆ ಇದು ಮಾಡೋಕೆ ನಾನು ದಡ್ಡಳು ನಾನಲ್ಲ. ಅದಕ್ಕೆ ನಾನು ಬೇಡ್ಕೊಂತಿದ್ದೆ. ಅವ್ರ ಮೇಲೆ ಅಪಪ್ರಚಾರ BJP ಮಾಡೋಕ್ಕಾಗಂದೇಳಿ ನಾನು ಕೈ ಮುಗಿದು ಬೇಡ್ಕೊಂತಿದ್ದೆ.